ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಕೆಳಗಡೆ ಬರುವ ಕೆಲವು ಸ್ಪೆಷಲ್ ಫೋರ್ಸಸ್ ಬಗ್ಗೆ ಮಾತಾಡ್ತೀನಿ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಲ್ಲಿ 3 ಪ್ರೊಫೆಷನಲ್ ಯೂನಿಫಾರ್ಮ್ ಸರ್ವಿಸಸ್ ಇದೆ. ಒಂದು ಇಂಡಿಯನ್ ಆರ್ಮಿ, ಇನ್ನೊಂದು ಇಂಡಿಯನ್ ನೇವಿ ಮತ್ತೆ ಇಂಡಿಯನ್ ಏರ್ ಫೋರ್ಸ್. ಇವರಿಗೆಲ್ಲ ಸಪೋರ್ಟ್ ಆಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತೆ ಅದರ್ ಪ್ಯಾರಾಮಿಲಿಟರಿ ಆರ್ಗನೈಸೇಷನ್ಸ್ ನಿಂತಿವೆ. ಈ ಎಲ್ಲ ಆರ್ಮ್ಡ್ ಫೋರ್ಸಸ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಸುಪ್ರೀಂ ಕಮಾಂಡರ್. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಸುಮಾರು 1.4 ಮಿಲಿಯನ್ ಜನ ಇದ್ದಾರೆ. ಆಮೇಲೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಇಸ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಮಿಲಿಟರಿ ಫೋರ್ಸ್ in terms of the number. ಮತ್ತೆ ವರ್ಲ್ಡ್ಸ್ 5th most powerful armed forces according to Credit Suisse report. 3 ಆರ್ಮ್ಡ್ ಫೋರ್ಸಸ್ ಅಲ್ಲಿ ಒಂದೊಂದು ಸ್ಪೆಷಲ್ ಫೋರ್ಸಸ್ ಮಾಡಿದ್ದಾರೆ. ಇಂಡಿಯನ್ ಆರ್ಮಿನಲ್ಲಿ ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ. 1978 ಅಲ್ಲಿ ಫಸ್ಟ್ ಪ್ಯಾರಾ ಫೋರ್ಸ್ ನ ಸ್ಪೆಷಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. 1992 ನಲ್ಲಿ ಪ್ಯಾರಾ ರೆಜಿಮೆಂಟ್ ಮತ್ತೆ ಪ್ಯಾರಾಶೂಟ್ ರೆಜಿಮೆಂಟ್ ಟ್ರೈನಿಂಗ್ ಸೆಂಟರ್ ನ ಬೆಂಗಳೂರಿಗೆ ವರ್ಗಾಯಿಸ್ತಾರೆ. ಪ್ಯಾರಾ ಸ್ಪೆಷಲ್ ಫೋರ್ಸಸ್ ನ ಮುಖ್ಯ ಉದ್ದೇಶ ಅಂದ್ರೆ ಎನಿಮಿ ಲೈನ್ಸ್ ಹಿಂದ್ಗಡೆ ಸೋಲ್ಜರ್ಸ್ ನ ಡಿಪ್ಲಾಯ್ ಮಾಡೋದು ಮತ್ತೆ ಅವರ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ನ ನಾಶ ಮಾಡೋದು. ಪ್ಯಾರಾ ಸ್ಪೆಷಲ್ ಫೋರ್ಸಸ್ ನ ಹೋಸ್ಟೇಜ್ ರೆಸ್ಕ್ಯೂಗೆ, ಕೌಂಟರ್ ಟೆರರಿಸಂಗೆ, ಸ್ಪೆಷಲ್ ರಿಕಾನೈಸೆನ್ಸ್ ಗೆ ಮತ್ತೆ ಕೌಂಟರ್ ಇನ್ಸರ್ಜೆನ್ಸಿಗೂ ಬಳಸ್ಕೋತಾರೆ. ಈ ಪ್ಯಾರಾ ಸ್ಪೆಷಲ್ ಫೋರ್ಸಸ್ 1984 ನ ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲೂ ಇನ್ವಾಲ್ವ್ ಆಗಿತ್ತು. ಮತ್ತೆ ರೀಸೆಂಟ್ ಆಗಿ 1999 ಕಾರ್ಗಿಲ್ ವಾರ್ ಅಲ್ಲೂ ಇನ್ವಾಲ್ವ್ ಆಗಿತ್ತು. ಪ್ರಸ್ತುತ ಈ ಪ್ಯಾರಾ ಸ್ಪೆಷಲ್ ಫೋರ್ಸ್ ಜಮ್ಮು ಕಾಶ್ಮೀರ್, ಅಸ್ಸಾಂ ಮತ್ತೆ ಇನ್ನಿತರ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಗೆ ಸೇರ್ಕೋಬೇಕು ಅಂದ್ರೆ ಎಲ್ಲರೂ ಪ್ಯಾರಾಟ್ರೂಪರ್ಸ್ ಆಗಿರ್ಬೇಕು ಮತ್ತೆ ಅವರು ತುಂಬಾ ಕಠಿಣವಾದ ಟ್ರೈನಿಂಗ್ ನ ತಗೋಬೇಕು. ಅದು ಎಷ್ಟು ಟಫ್ ಅಂದ್ರೆ ಆ ಟ್ರೈನಿಂಗ್ ಅಟ್ರಿಷನ್ ರೇಟ್ ಆಲ್ಮೋಸ್ಟ್ 80% ಅಂತೆ. ಮತ್ತೆ ಆ ಟ್ರೈನಿಂಗ್ ಅಲ್ಲಿ ಸುಮಾರು ಜನ ಸತ್ತೋಗ್ತಾರಂತೆ, ಅಷ್ಟು ಕಷ್ಟ ಇರುತ್ತೆ. ಪ್ಯಾರಾ ಸ್ಪೆಷಲ್ ಫೋರ್ಸಸ್ಗೆ ನನ್ನ ಕೃತಜ್ಞತೆ ತಿಳಿಸುತ್ತಾ ಇವಾಗ ಮಾರ್ಕೋಸ್ ಬಗ್ಗೆ ಮಾತಾಡ್ತೀನಿ. ಮಾರ್ಕೋಸ್ ಅಂದ್ರೆ ಮರೈನ್ ಕಮಾಂಡೋಸ್ ಅಂತ. ಇದು ಒಂದು ಸ್ಪೆಷಲ್ ಫೋರ್ಸ್ ಆಫ್ ಇಂಡಿಯನ್ ನೇವಿ. ಆಮೇಲೆ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಫೋರ್ಸ್ ಇನ್ ದ ವರ್ಲ್ಡ್. ನೀವು ನೇವಿ ಸೀಲ್ಸ್ ಬಗ್ಗೆ ಕೇಳಿರ್ತೀರ US ಅದೇ ತರ ಇಂಡಿಯಾದಲ್ಲಿ ಮಾರ್ಕೋಸ್ ಅಂತ. ಈ ಮಾರ್ಕೋಸ್ ಪರ್ಸನಲ್ ನ ಇಂಡಿಯನ್ ನೇವಿಯಿಂದ ಸೆಲೆಕ್ಟ್ ಮಾಡ್ತಾರೆ. ಅವರು ಯೂಶಲಿ 2 to 3 years ಟ್ರೈನಿಂಗ್ ತಗೋತಾರೆ INS ಅಭಿಮನ್ಯು ಒಳಗಡೆ. ಮತ್ತೆ INS ಅಭಿಮನ್ಯು ಅವರ ಹೋಮ್ ಬೇಸ್ ಕೂಡ. ಅವರೆಲ್ಲರೂ ಫ್ರೀ ಫಾಲ್ ಕ್ವಾಲಿಫೈಡ್ ಆಗಿರ್ತಾರೆ. ಅಂದ್ರೆ ಅವರು ಫ್ರೀ ಫಾಲ್ ಡೈವಿಂಗ್ ನ ಮಾಡಿರ್ಬೇಕು. ಮಾರ್ಕೋಸ್ ನ 1987 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು ಅಂಡ್ ದೇ ಆರ್ ಕೇಪಬಲ್ ಟು ಆಪರೇಟ್ ಆನ್ ಸಿ, ಲ್ಯಾಂಡ್ ಅಂಡ್ ಇನ್ ಏರ್. ಬಟ್ ಅವರು ಮೇನ್ ಸ್ಪೆಷಲೈಸೇಷನ್ ಅಂದ್ರೆ ಮ್ಯಾರಿಟೈಮ್ ಆಪರೇಷನ್ಸ್. ಈ ಮ್ಯಾರಿಟೈಮ್ ಆಪರೇಷನ್ಸ್ ನ ತುಂಬಾ ಕ್ಲಾಸಿಫೈ ಮಾಡಿ ಇಟ್ಟಿದ್ದಾರೆ. ಗವರ್ಮೆಂಟ್ ಅವರು ರಿಲೀಸ್ ಮಾಡಲ್ಲ ಅವ್ರು ಏನೇನು ಆಪರೇಷನ್ಸ್ ಮಾಡಿದ್ದಾರೆ ಅಂತ. ಆಮೇಲೆ ಬಲ್ಲ ಮೂಲಗಳ ಪ್ರಕಾರ ಒಂದು 2000 ಪರ್ಸನಲ್ ಇದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ಅವರ ಮೇನ್ ಆಪರೇಷನ್ಸ್ ಅಂದ್ರೆ ಕಾರ್ಗಿಲ್ ವಾರ್ ಅಲ್ಲಿ ಇನ್ವಾಲ್ವ್ ಆಗಿದ್ರು. ಮತ್ತೆ ಆಪರೇಷನ್ ಬ್ಲಾಕ್ ಟರ್ನಾಡೋ ಅಂದ್ರೆ 2008 ಮುಂಬೈ ಅಟ್ಯಾಕ್ಸ್ ಅಲ್ಲಿ ಅವರು ಆಂಟಿ ಪೈರಸಿ ಆಪರೇಷನ್ಸ್ ನ ಮಾಡಿದ್ರು. ಮಾರ್ಕೋಸ್ ಯೂನಿಟ್ಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ ನಾನು ಇವಾಗ ಗರುಡ್ ಕಮಾಂಡ್ ಫೋರ್ಸಸ್ ಬಗ್ಗೆ ಮಾತಾಡ್ತೀನಿ. ಈ ಕಮಾಂಡ್ ಫೋರ್ಸ್ IAF ನ ಒಂದು ಸ್ಪೆಷಲ್ ಫೋರ್ಸ್. ಇದು ಎಸ್ಟಾಬ್ಲಿಷ್ ಆಗಿದ್ದು ಸೆಪ್ಟೆಂಬರ್ 2004 ಅಲ್ಲಿ. ಮತ್ತೆ 1500 ಜನ ಪರ್ಸನಲ್ ಇದ್ದಾರೆ. ಗರುಡ್ ಕಮಾಂಡ್ ಫೋರ್ಸಸ್ ಕ್ರಿಟಿಕಲ್ ಏರ್ ಫೋರ್ಸ್ ಬೇಸಸ್ ನ ಪ್ರೊಟೆಕ್ಟ್ ಮಾಡ್ತಾರೆ. ಮತ್ತೆ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್ ಡ್ಯೂರಿಂಗ್ ಪೀಸ್ ಅಂಡ್ ಹಾಸ್ಟಿಲಿಟೀಸ್ ಮತ್ತೆ ಡಿಸಾಸ್ಟರ್ ರಿಲೀಫ್ ಅಲ್ಲೂ ಇನ್ವಾಲ್ವ್ ಆಗ್ತಾರೆ. 2001 ಅಲ್ಲಿ ಜಮ್ಮು ಕಾಶ್ಮೀರ್ ಅಲ್ಲಿ 2 ಮೇಜರ್ ಏರ್ ಬೇಸಸ್ ಅಟ್ಯಾಕ್ ಆದಾಗ ದೇ ಥಾಟ್ ದಟ್ ದೇರ್ ವಾಸ್ ಎ ನೀಡ್ ಫಾರ್ ಎ ಸ್ಪೆಷಲ್ ಫೋರ್ಸ್ ಅಂಡ್ ಇನಿಷಿಯಲಿ ಇಟ್ ವಾಸ್ ಕಾಲ್ಡ್ ಅಸ್ ಟೈಗರ್ ಫೋರ್ಸ್. ಆಮೇಲೆ ಅದನ್ನ ಗರುಡ್ ಕಮಾಂಡ್ ಫೋರ್ಸ್ ಅಂತ ರೀನೇಮ್ ಮಾಡ್ತಾರೆ. ಅವರು ಜಮ್ಮು ಕಾಶ್ಮೀರ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಬೆಂಗಳೂರಲ್ಲಿ ನಡೆಯುವ ಏರೋ ಇಂಡಿಯಾದಲ್ಲಿ ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತಾರೆ. ಗರುಡ್ ಕಮಾಂಡ್ ಫೋರ್ಸಸ್ಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ ಇವಾಗ ನಾನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಬಗ್ಗೆ ಮಾತಾಡ್ತೀನಿ. ಅವರು ಒಂದು ಎಲೈಟ್ ಕೌಂಟರ್ ಟೆರರಿಸಂ ಗ್ರೂಪ್ ಅಂಡ್ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. 15th ಅಕ್ಟೋಬರ್ 1984 ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಆಫ್ಟರ್ ಆಪರೇಷನ್ ಬ್ಲೂ ಸ್ಟಾರ್ ಮತ್ತೆ ಇಂದಿರಾ ಗಾಂಧಿ ಹತ್ಯೆ ಆದ ನಂತರ. ಅವ್ರನ್ನ ಬ್ಲಾಕ್ ಕ್ಯಾಟ್ಸ್ ಅಂತ ಕೂಡ ಕರೀತಾರೆ. NSG ಪರ್ಸನಲ್ಸ್ ನ ಇಂಡಿಯನ್ ಆರ್ಮಿಯಿಂದ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ NSG ಕೆಳಗಡೆ ಸ್ಪೆಷಲ್ ಆಕ್ಷನ್ ಗ್ರೂಪ್, ಸ್ಪೆಷಲ್ ರೇಂಜರ್ ಗ್ರೂಪ್ ಮತ್ತೆ ಸ್ಪೆಷಲ್ ಕಾಂಪೋಸಿಟ್ ಗ್ರೂಪ್ ಅಂತ ಇದೆ. NSG ಪರ್ಸನಲ್ಸ್ ಸುಮಾರು 14 ತಿಂಗಳು ಮನೆಸಾರ್ ಹರಿಯಾಣದಲ್ಲಿ ಟ್ರೈನಿಂಗ್ ತಗೋಬೇಕು. ಆ ಟ್ರೈನಿಂಗ್ ಏನೇನ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಅರ್ಬನ್ ಕೌಂಟರ್ ಟೆರರಿಸಂ, ಅಂಡರ್ ವಾಟರ್ ಆಪರೇಷನ್ಸ್ ಮತ್ತೆ ಕೌಂಟರ್ UAV ಮತ್ತೆ ಆಂಟಿ ಡ್ರೋನ್ ಆಪರೇಷನ್ಸ್. ಇವೆಲ್ಲ ಮಧ್ಯ ಒಂದು ರಿಗರಸ್ ಸೈಕಲಾಜಿಕಲ್ ಟೆಸ್ಟ್ ಕೂಡ ಅವರು ತಗೋಬೇಕಾಗತ್ತೆ. NSG ಟ್ರೂಪ್ಸ್ಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ ಇವಾಗ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಬಗ್ಗೆ ಮಾತಾಡ್ತೀನಿ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಪ್ರೈಮ್ ಮಿನಿಸ್ಟರ್ ನ ಪ್ರಾಕ್ಸಿಮಿಟಿ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ. ಮುಂಚೆ ಆದ್ರೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮತ್ತೆ ಅವ್ರ ಮಕ್ಳಿಗೂ ಪ್ರೊವೈಡ್ ಮಾಡ್ತಿತ್ತು. ಬಟ್ 2020 ಜಾನ್ವರಿಯಿಂದ ಬರೀ ಪ್ರೈಮ್ ಮಿನಿಸ್ಟರ್ಗೆ ಮಾತ್ರ ಮೀಸಲು. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ನ ಮತ್ತೆ ಇಂಡಿಯನ್ ಆರ್ಮಿಯಿಂದಾನೇ ಸೆಲೆಕ್ಟ್ ಮಾಡ್ತಾರೆ. ಹಾಗೂ ಅವರು ಥ್ರೆಟ್ ಅಸೆಸ್ಮೆಂಟ್ ಮತ್ತೆ ಇಂಟರ್ನಲ್ ಇಂಟೆಲಿಜೆನ್ಸ್ ವಿಷಯದಲ್ಲೂ ಕೆಲಸ ಮಾಡ್ತಾರೆ. ಇಲ್ಲಿಗೆ ನನ್ನ ಈ ಪಾಡ್ಕಾಸ್ಟ್ ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.